ಹೆಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಗ್ರೀನ್ವಿಕ್ಸ್ ಫಾರ್ಮಿಂಗ್. ನೀಟ್ನಲ್ಲಿ ಆಗಿರುವಂತಹ ಪೇಪರ್ ಲೀಕ್ ಆಗಿರ್ಬೋದು ಮತ್ತು ಎಕ್ಸಾಮ್ ಬ್ಲಂಡರ್ಗಳಾಗಿರ್ಬೋದು, ಇದರಿಂದ ಬೇಸತ್ತಂಥ ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರೊಟೆಸ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಕರ್ನಾಟಕದಲ್ಲೂ ಸಹ ಯುವಕರ ತಾಳ್ಮೆ ಕಟ್ಟೆ ಒಡೆದೋಗಿದೆ. ಇದು ಕೇವಲ ನೀಟ್ ಎಕ್ಸಾಮ್ ಮಾತ್ರ ಅಲ್ಲ, ಅದಲ್ಲದೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸತತವಾಗಿ ಹೋರಾಟ ಈಗಾಗಲೇ ನಡೀತಾನೆ ಇದೆ. ಅದರ ಬಗ್ಗೆನೇ ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಏನಿದು ಪ್ರಾಬ್ಲಮ್ಮು, ವಿದ್ಯಾರ್ಥಿಗಳು ಯಾಕಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದು ಕಡೆ ಕೃಷಿ ವಿದ್ಯಾರ್ಥಿಗಳು ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸರ್ಕಾರ ಹೊಸ ಕೋರ್ಸ್ಗಳಿಗೆ ಈ ಹುದ್ದೆಗಳಿಗೆ ಅವಕಾಶವನ್ನು ನೀಡ್ತಾ ಇದೆ. ಈಸ್ ಇಟ್ ಫೇರ್? ಐ ಡೋಂಟ್ ನೋ. ಇದರಲ್ಲಿ ಮುಖ್ಯವಾಗಿ AO ಮತ್ತು AAO ನೇಮಕಾತಿಗಳು ವರ್ಷಕ್ಕೊಮ್ಮೆ ನಡೀತಾ ಇಲ್ಲ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಧಾರವಾಡದಲ್ಲಿ ಆಗಿರುವಂಥ ಪ್ರತಿಭಟನೆಯ ನಂತರ ಗೌರ್ಮೆಂಟ್ ಈ ಎಲ್ಲ ಹುದ್ದೆಗಳ ನೇಮಕಾತಿಯನ್ನು ಪ್ರಾರಂಭ ಮಾಡಿದೆ. ಎಷ್ಟೋ ವರ್ಷಗಳ ನಂತರ ಬಂದಿರುವಂಥ ಈ ನೇಮಕಾತಿಗೂ ಸಹ ರೈಟೆಕ್ ಹಾಗೂ BE ಬಯೋಟೆಕ್ನಾಲಜಿ ಸ್ಟೂಡೆಂಟ್ಗಳನ್ನು ಸರ್ಕಾರದವರು ಆ್ಯಡ್ ಮಾಡಿದ್ದಾರೆ. ಮುಖ್ಯವಾಗಿ ಸರ್ಕಾರ ಅಗ್ರಿ ಗ್ರ್ಯಾಜುಯೇಟ್ಗಳನ್ನು ಇಗ್ನೋರ್ ಮಾಡ್ತಾ ಇದೆ. ದಿಸ್ ಈಸ್ ನಾಟ್ ಜಸ್ಟ್ ಪಾಲಿಸಿ ಚೇಂಜ್, ದಿಸ್ ಈಸ್ ಇನ್ಜಸ್ಟಿಸ್ ಟು ದಿ ಅಗ್ರಿ ಸ್ಟೂಡೆಂಟ್ಸ್ ಅಂತ ಅಲ್ಲಿನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದಕ್ಕೂ ಕಡಿವಾಣ ಇಲ್ಲದೇ ಇರುವಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಪ್ರೈವೇಟ್ ಅಗ್ರಿ ಕಾಲೇಜ್ಗಳನ್ನು ಹೆಚ್ಚಿಗೆ ಮಾಡೋದಕ್ಕೆ ಪರ್ಮಿಷನನ್ನು ಕೊಡ್ತಾನೆ ಇದೆ. ಇವೆಲ್ಲ ಕಾರಣಗಳು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಮುಖ್ಯವಾಗಿ ಕಾರಣವಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನೀತಿಯನ್ನು ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಸ್ಟೂಡೆಂಟ್ಸ್ಗಳು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಇದೆಲ್ಲದರ ನಂತರ ಮುಖ್ಯವಾಗಿ ಅವರ ಪ್ರಮುಖ ಬೇಡಿಕೆಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಕಂಡಕ್ಟ್ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಎವ್ರಿ ಇಯರ್. ಅಂದರೆ ಪ್ರತಿ ವರ್ಷ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳಿಗೆ ಎಕ್ಸಾಮನ್ನು ಪ್ರತಿ ವರ್ಷ ನೇಮಕಾತಿಯನ್ನು ಮಾಡಿ ಅಂತ ಅವರು ಕೇಳ್ಕೊತಾ ಇದ್ದಾರೆ. ರಿಮೂವ್ ರೈಟೆಕ್ ಕಾಲೇಜ್, ಅಂದರೆ ಇವಾಗೇನು ರೈಟೆಕ್ ಕಾಲೇಜನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದರ ನಂತರ ಜೊತೆಗೆ ಅದೇ ರೀತಿ BE ಬಯೋಟೆಕ್ನಾಲಜಿ ಸ್ಟೂಡೆಂಟ್ಗಳಿಗೂ ಸಹ ಈ ಎಕ್ಸಾಮ್ಗಳಿಗೆ ಅವಕಾಶವನ್ನು ಕೊಡುವಂತೆ ಈ ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಹ ಕೈ ಬಿಡಬೇಕು ಅಂತ ಹೇಳ್ಕೊಂಡು ಪ್ರಮುಖವಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ಕೋಟಾವನ್ನು ಈ ಎಕ್ಸಾಮ್ಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಒಂದು ಬೇಡಿಕೆ ಏನಿದೆ. ಮತ್ತು ಜೊತೆಗೆ ಇಂಪಾರ್ಟೆಂಟಾಗಿ ಏನು DSC ಪ್ರೋಗ್ರಾಮ್ ಅಂತ ಏನೊಂದು ಮಾಡಿದರು, ಅಂದರೆ 10th ಪಾಸಾದಂಥ ವಿದ್ಯಾರ್ಥಿಗಳಿಗೆ ಒಂದು 6 ತಿಂಗಳು ಅವರಿಗೆ ಒಂದು ಟ್ರೈನಿಂಗನ್ನು ಮಾಡಿ, ಆ ಟ್ರೈನಿಂಗ್ ಮುಗಿದ ನಂತರ ಅವರು ಬೇಕಿದ್ರೆ ರಸಗೊಬ್ಬರದ ಅಂಗಡಿಗಳನ್ನು ಇಟ್ಕೋಬೋದು. ಆ ರೀತಿ ಏನೊಂದು ಪ್ರೋಗ್ರಾಮ್ ಮಾಡಿದರು, ಆ ಪ್ರೋಗ್ರಾಮನ್ನು ಸ್ಟಾಪ್ ಮಾಡಬೇಕು ಅನ್ನೋಂಥದ್ದು ಮುಖ್ಯವಾದ ಬೇಡಿಕೆಯಾಗಿದೆ. ಯಾಕೆ ಅಂತ ಅಂದರೆ, ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಜಸ್ಟ್ 10th ಪಾಸಾದ ನಂತರ ಜಸ್ಟ್ ಒಂದು 6 ಮಂತ್ ಕೋರ್ಸ್ ಮಾಡಿದವರಿಗೆ ಈ 4 ಇಯರ್ ಡಿಗ್ರಿನ ಇವರು ಈಕ್ವಲೆಂಟ್ ಮಾಡೋದು ಹೋದರೆ ಅದು ಹೇಗೆ ಕರೆಕ್ಟ್ ಆಗುತ್ತೆ ಅನ್ನೋಂಥದ್ದು ಸರ್ಕಾರನ ಕೇಳಬೇಕಾಗುತ್ತೆ. ಜೊತೆಗೆ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಗಳಿಗೆ ನ್ಯಾಯ ಮತ್ತು ಪಾರದರ್ಶಕತೆಯಾಗಿರುವಂತಹ ಸಮಾನ ಅವಕಾಶ ಸಿಗ್ತಾ ಹೋಗಬೇಕು ಅಂತ ಗೌರ್ಮೆಂಟ್ ಮತ್ತು KE ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಮನವಿ. ಈಗಾಗಲೇ ಪ್ರೊಟೆಸ್ಟ್ ನಡೀತಾ ಇದ್ದು 10 ದಿನಗಳು ಕಳೆದೋಗಿದೆ. ಹಲವಾರು ವಿದ್ಯಾರ್ಥಿಗಳು ಗೌರ್ಮೆಂಟ್ ಆಫೀಷಿಯಲ್ಸ್ಗಳಿಗೆ ಮನವಿಯನ್ನು ಸಹ ಸಲ್ಲಿಸಿರ್ತಾರೆ. ಬಟ್ ಆದರೂ ಕೂಡ ಇನ್ನೂ ಸಹ ಯಾವುದೇ ರೀತಿಯಾದಂಥ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿರುವಂಥ ರೆಸ್ಪಾನ್ಸ್ಗಳು ಇನ್ನೂ ಕೂಡ ಬಂದಿಲ್ಲ. ಇದೇ ರೀತಿ ಸರ್ಕಾರ ಮಾಡ್ತಾನೆ ಹೋದರೆ ಈಗಾಗಲೇ ಸರ್ಕಾರದ ಮುಂದೆ ಈಗಾಗಲೇ ನೀಟ್ ವಿದ್ಯಾರ್ಥಿಗಳು ಸಂಸತ್ತಿಗೆ ಯಾವ ರೀತಿ ಮುತ್ತಿಗೆಯನ್ನು ಹಾಕಿದ್ರು, ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೂ ಸಹ ಇದೇ ರೀತಿ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕೋ ಚಾನ್ಸ್ ಕೂಡ ತುಂಬಾ ಜಾಸ್ತಿ ಇದೆ. ಆದಷ್ಟು ಬೇಗ ಗೌರ್ಮೆಂಟ್ ಅವರು ಇದಕ್ಕೆ ಸ್ಪಂದನೆಯನ್ನಾದರೂ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.